ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಸಮಾಖ್ಯ ಪದ್ಧತಿ ಪದ್ಯ 22. ದ್ರವಿಡೋಪನಿಷನ್ನಿವೇಶಶೂನ್ಯಾನ್ ಅಪಿ ಲಕ್ಷ್ಮೀರಮಣಾಯ ರೋಚಯಿಷ್ಯನ್ ಧ್ರುವಮಾವಿಶತಿ ಸ್ಮ ಪಾದುಕಾತ್ಮ ಷಟಗೋಪ ಸ್ವಯಮೇವ ಮಾನನೀಯಃ. ದ್ರವಿಡೋಪನಿಷತ್ತಿನ ತಿಳುವಳಿಕೆ ಇಲ್ಲದಿದ್ದರೂ ಲಕ್ಷ್ಮೀರಮಣ ಶ್ರೀರಂಗನಾಥನ ಕೃಪೆಗೆ ಪಾತ್ರರಾಗುವಂತೆ ಮಾಡಲು ಸ್ವತಃ ಷಟಗೋಪರೇ ಅಂದರೆ ನಮ್ಮಾಳ್ವಾರರೇ ಪಾದುಕೆಗಳ ರೂಪದಲ್ಲಿ ಅವತರಿಸಿದ್ದಾರೆ ಎಂಬುದು ನಿಶ್ಚಯ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಭರತನಂತಹ ಭಾಗವತೋತ್ತಮನ ಕರೆಗೆ ಮನಸ್ಸು ಕರಗಿ ಕರುಣೆಯಿಂದ ಅವನ ತಲೆಯನ್ನು ಅಲಂಕರಿಸಿ ಹೊರಟೇ ಬಿಟ್ಟಳು ಪಾದುಕಾದೇವಿ. ಅವಳು ಭರತನೊಬ್ಬನಿಗೆ ಕೃಪೆ ತೋರಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರನಾಗುವಂತೆ ಮಾಡಿದಳು. ಆದರೆ ನಮ್ಮಾಳ್ವಾರಾದರೋ ದೇವಾಲಯಕ್ಕೆ ಬರುವ ಜನರಿಗೆಲ್ಲ ಅವರು ಏನೂ ತಿಳಿಯದವರಾಗಿದ್ದರೂ ಸಹ ಭಗವಂತನ ಅಡಿಗಳಲ್ಲಿ ಜಾಗ ದೊರಕಿಸಿಕೊಟ್ಟರು. ಅದು ಹೇಗೆ? ನಮ್ಮಾಳ್ವಾರರು 4 ವೇದಕ್ಕೆ ಸಮನಾದ 4 ದಿವ್ಯ ಪ್ರಬಂಧಗಳನ್ನು ರಚಿಸಿದರು. ಆಚಾರ್ಯರ ಮೂಲಕ ತಿಳಿದವರು ಅದನ್ನು ಹಾಡುತ್ತಿದ್ದಾರೆ. ಅರ್ಥ ಮಾಡಿಕೊಂಡವರು ಜ್ಞಾನಿಗಳಾಗಿದ್ದಾರೆ. ಇಬ್ಬರೂ ಒಂದೊಂದು ರೀತಿ ಭಗವದ್ ಅನುಭವವನ್ನು ಪಡೆಯುತ್ತಾ ಇದ್ದಾರೆ. ಆದರೆ ತಮಿಳೇ ತಿಳಿಯದವರು, ದ್ರಾವಿಡ ಪ್ರಬಂಧಗಳ ಅರಿವೇ ಇಲ್ಲದವರು ಹೇಗೆ ತತ್ವಹಿತ ಪುರುಷಾರ್ಥಗಳನ್ನು ಅರಿಯುತ್ತಾರೆ? ಪ್ರಪತ್ತಿಯೇ ಭಗವಂತನ ಬಳಿಗೆ ಕರೆದೊಯ್ಯುವ ಸುಲಭ ಸಾಧನ ಎಂದು ಅವರು ತಿಳಿದುಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. ಜಾತಿ, ಮತ, ಕುಲ, ವರ್ಣ, ವಯಸ್ಸು, ಬುದ್ಧಿ, ಬಲ, ಐಶ್ವರ್ಯಗಳಲ್ಲಿ ಯಾವ ಭೇದವೂ ಇಲ್ಲದೆ ಎಲ್ಲರೂ ಭಗವಂತನನ್ನು ಪಡೆಯಲು ಅರ್ಹರೇ. ಆದುದರಿಂದ ದ್ರಾವಿಡ ಉಪನಿಷತ್ತು, ವೇದ, ದ್ವಯಮಂತ್ರ, ಅಷ್ಟಾಕ್ಷರಿ ಮಂತ್ರ, ಪ್ರಪತ್ತಿ ಏನೂ ತಿಳಿಯದ ಪಾಮರರಿಗೂ ಭಗವಂತನ ಅಡಿಗಳಲ್ಲಿ ಅರ್ಹತೆ, ಅವನ ಕೃಪೆಯ ಅವಶ್ಯಕತೆ ಇದೆ ಎಂದು ನಮ್ಮಾಳ್ವಾರರು ಪಾದುಕೆಯ ರೂಪದಲ್ಲಿ ಶಠಾರಿಯಲ್ಲಿ ಸೇರಿಬಿಟ್ಟರು. ಇಂದಿಗೂ ಎಲ್ಲ ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ದೇವಾಲಯಕ್ಕೆ ಬಂದ ಭಕ್ತರು ಯಾರೇ ಆಗಿರಲಿ ಅವರ ತಲೆಯ ಮೇಲೆ ಶಠಾರಿಯನ್ನು ಇಡುವುದು ರೂಢಿಯಲ್ಲಿದೆ. ಶಠಾರಿ ಎಂದರೆ ನಮ್ಮಾಳ್ವಾರರು. ಅವರ ಕೃಪೆ ಕರುಣೆ ಅಪಾರ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀರಂಗಮಣಿ ಪಾದುಕಾಭ್ಯಾಂ ನಮಃ.